ವೆಲ್ಕಮ್ ಬ್ಯಾಕ್ ಟು MS ಲರ್ನಿಂಗ್ ಪಾತ್. ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಅಂಡರ್ ರೈಟರ್, ಫುಲ್ಲಿ ಅಂಡರ್ ರೈಟರ್ ಮತ್ತೆ ಪಾರ್ಷಿಯಲಿ ಅಂಡರ್ ರೈಟಿಂಗ್ ಪ್ರಾಬ್ಲಮ್ಸ್ನ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಫಾರ್ಮ್ ಅಂಡರ್ ರೈಟಿಂಗ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಾಮನ್ ಆಗಿ ಫಾರ್ಮ್ ಅಂಡರ್ ರೈಟಿಂಗ್ ಪ್ರಾಬ್ಲಮ್ ಸೆಕ್ಷನ್ ಸಿ ಸೆಕ್ಷನ್ ಅಲ್ಲಿ ಲಾಂಗ್ ಕ್ವಶನ್ಸ್ಗೆ ಕೊಡ್ತಾರೆ. ಈ ಲಾಂಗ್ ಕ್ವಶನ್ಸ್ ಕೊಟ್ಟಾಗ ಒಂದು ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಇವತ್ತು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮತ್ತೆ ಇದು ಲಾಂಗ್ ಕ್ವಶನ್ ಆಗಿರೋದ್ರಿಂದ ಇದನ್ನ ಫಾರ್ಮ್ ಅಂಡರ್ ರೈಟಿಂಗ್ ಅಲ್ಲಿ ಕಾಮನ್ ಆಗಿ ಕೊಡ್ತಾರೆ. ಈಗ ಫಾರ್ಮ್ ಅಂಡರ್ ರೈಟಿಂಗ್ ಸ್ಟೆಪ್ಸ್ ನಿಮಗೆ ಗೊತ್ತಿದೆ. ನಾರ್ಮಲ್ ಆಗಿ ನಾವು ಗ್ರಾಸ್ ಲಯಬಿಲಿಟಿನ ತಗೊಳ್ತೀವಿ, ಗ್ರಾಸ್ ಲಯಬಿಲಿಟಿನ ಅನ್ಮಾರ್ಕಡ್ ನ ಲೆಸ್ ಮಾಡ್ತೀವಿ, ಮತ್ತೆ ಮಾರ್ಕಡ್ ನ ಲೆಸ್ ಮಾಡಿ ಮತ್ತೆ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡ್ತೀವಿ. ಇದು ಪ್ರೊಸೀಜರ್. ಬಟ್ ಇದ್ರ ಜೊತೆಗೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಜೊತೆಗೆ ಒಂದು ಪ್ರಾಬ್ಲಮ್ ನ ನೋಡೋಣ. ಸಿ ಹಿಯರ್, ABC company issued 1 lakh equity shares of 100 each NNOP underwriters. The entire issue to the issued in the proportion entire ಅಂದ್ರೆ fully issue ಆಗಿದೆ 30%, 30%, 20% and 20% respectively. Respectively means MNOP ಹೇಗೆ ಆರ್ಡರ್ ಇದೆಯೋ ಅದೇ ತರ ಪರ್ಸೆಂಟೇಜ್ ನ ತಗೋಬೇಕಾಗತ್ತೆ. They also apply the form share applications as follows: M3000, N2000, O2000, P3000 shares. ಇದು ಫಾರ್ಮ್ ಅಂಡರ್ ರೈಟಿಂಗ್ ಆನ್ ಅಮೌಂಟ್ ನ ಈಚ್ ಒನ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅಸೈಡಿಂಗ್ ದ ಫಾರ್ಮ್ ಅಂಡ್ ಅಪ್ಲಿಕೇಶನ್ ಇನ್ ದ ಪಬ್ಲಿಕ್ ಅಪ್ಲೈ. ಅಸೈಡಿಂಗ್ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಅಂತ ಅರ್ಥ. ಅಸೈಡಿಂಗ್ ಅಂದ್ರೆ ನಾನು ಮಾರ್ಕ್ ಮಾಡಿರ್ತೀನಿ. ಅಸೈಡಿಂಗ್ ದ ಫಾರ್ಮ್ ಅಪ್ಲಿಕೇಶನ್ ದ ಪಬ್ಲಿಕ್ ಅಪ್ಲೈ 60,000 ಅಂದ್ರೆ ಅಪ್ಲೈ ಮಾಡಿರೋದ್ರಲ್ಲಿ ಈ ಫಾರ್ಮ್ ಅಪ್ಲಿಕೇಶನ್ ಅಸೈಡ್ ಅಂದ್ರೆ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾರೆ. ಈ 60,000 ಅಲ್ಲಿ ಫಾರ್ಮ್ ಅಪ್ಲಿಕೇಶನ್ ಇನ್ಕ್ಲೂಡ್ ಆಗಿಲ್ಲ. ನೆಕ್ಸ್ಟ್, ದ ಶೇರ್ಸ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಆಸ್ ಫಾಲೋಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆನ್ ಕೊಟ್ಟಿದ್ದಾನೆ. M10,000, N6,000, O8,000 and P16,000. Calculate the total liability of each underwriter. ಅಂಡರ್ ಟೋಟಲ್ ಲಯಬಿಲಿಟಿ ಕಂಡಿಡಬೇಕು. ಇಲ್ಲಿ ಏನ್ ಮಾಡಿದ್ದಾನೆ, ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್, ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳಿದ್ದಾನೆ. ಇಲ್ಲಿ ನೋಡಿ, ನಾವು 3 ಪಾಯಿಂಟ್ಸ್ ನಾವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಒಂದು ಪಾಯಿಂಟ್ ಅಸೈಡ್ ದ ಫಾರ್ಮ್ ಅಪ್ಲಿಕೇಶನ್, ಇನ್ನ ಒಂದು ಪಾಯಿಂಟ್ ಫಾರ್ಮ್ ಅಪ್ಲಿಕೇಶನ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್, ಇನ್ನ ಒಂದು ಫಾರ್ಮ್ ಅಪ್ಲಿಕೇಶನ್ ಆಸ್ ಎ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಮೂರು ಹೀಗೆ ಕೊಟ್ಟವಾಗ ಫಸ್ಟ್ ನೋಡಿ, ಫಸ್ಟ್ ಪಾಯಿಂಟ್ ಅಸೈಡ್ ದ ಫಾರ್ಮ್ ಅಪ್ಲಿಕೇಶನ್ ದ ಟೋಟಲ್ ಅಪ್ಲಿಕೇಶನ್ ಅಂದವಾಗ ನಾವು ಫಸ್ಟ್ ಟೋಟಲ್ ಅಪ್ಲಿಕೇಶನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಅಪ್ಲಿಕೇಶನ್ ಮಾತ್ರ ಕೊಟ್ಟಿದ್ದಾರೆ, ಟೋಟಲ್ ಅಪ್ಲಿಕೇಶನ್ ಕೊಟ್ಟಿಲ್ಲ. ಟೋಟಲ್ ಅಪ್ಲಿಕೇಶನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಇಸ್ ಈಕ್ವಲ್ ಟು ಅಪ್ಲಿಕೇಶನ್ ರಿಸೀವ್ಡ್ 60,000 ಇಲ್ಲೇ ಕೊಟ್ಟಿದ್ದಾನೆ 60,000. ಎಕ್ಸ್ಕ್ಲೂಡ್ ಆಗಿರೋದ್ರಿಂದ ಇನ್ಕ್ಲೂಡ್ ಮಾಡಕ್ಕಿಲ್ಲ. ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು, ಆಡ್ ಮಾಡಬೇಕು. ಫಾರ್ಮ್ ಅಪ್ಲಿಕೇಶನ್ ನ ಆಡ್ ಮಾಡಬೇಡ. ಫಾರ್ಮ್ ಅಪ್ಲಿಕೇಶನ್ ಎಷ್ಟೆಷ್ಟಿದೆ, 3,000, 2,000, 2,000 ಅಂಡ್ 3,000. ಇದೇ ತರ 3,000, 3,000, 2,000, 2,000 ಆಡ್ ಮಾಡಿದ್ರೆ 10,000 ನಮಗೆ ಬರುತ್ತೆ, ಫಾರ್ಮ್ ಅಪ್ಲಿಕೇಶನ್ ಬರುತ್ತೆ. ಸೊ 60,000 ಅಲ್ಲಿ 10,000 ನ ಆಡ್ ಮಾಡಿದ್ರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ 70,000 ಸಿಕ್ತು. ಈಗ ಟೋಟಲ್ ಅಪ್ಲಿಕೇಶನ್ ರಿಸೀವ್ ಸಿಕ್ಕಾದ್ಮೇಲೆ ನಾವು ಫಸ್ಟ್ ಇದರಲ್ಲಿ ಎರಡಕ್ಕೆ ಇಲ್ಲಿ ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್, ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಅನ್ಮಾರ್ಕ್ಡ್ ಅಂತ ಕೊಟ್ಟವಾಗ ನಾವು 2 ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ಈಗ ಫಸ್ಟ್ ಸ್ಟೇಟ್ಮೆಂಟ್ ನ ನಾನು ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಪ್ರಿಪೇರ್ ಮಾಡುವಾಗ ನಾನು ಮಾರ್ಕ್ಡ್ ಅಪ್ಲಿಕೇಶನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಏನಂತ ಹೇಳಿದೀನಿ, ಮಾರ್ಕ್ಡ್ ಅಪ್ಲಿಕೇಶನ್ ಅವ್ನು ಕೊಟ್ಟಿದ್ದಾರೆ, ಅವರೇ ಕ್ವಶನ್ ಕೊಟ್ಟಿದ್ದಾರೆ 10,000, 6,000, 8,000, 16,000 ಮಾರ್ಕ್ಡ್ ಅಪ್ಲಿಕೇಶನ್ ನ ಬರ್ಕೊಂಡು ಇಲ್ಲಿ ಏನಂತ ಹೇಳಿದಾನೆ, ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಅಂದವಾಗ ಮಾರ್ಕ್ಡ್ ಅಪ್ಲಿಕೇಶನ್ ಜೊತೆಗೆ ಫಾರ್ಮ್ ಅಪ್ಲಿಕೇಶನ್ ಆಡ್ ಮಾಡ್ಕೋಬೇಕು, ಸೆಕೆಂಡ್ ಸ್ಟೆಪ್. ಸೊ ಇವಾಗ ಇದರಲ್ಲಿ ನೋಡಿ 10,000 ಜೊತೆಗೆ ಫಾರ್ಮ್ ಅಪ್ಲಿಕೇಶನ್ಸ್ ನ ಆಡ್ ಮಾಡ್ಕೊಂಡ್ರೆ ಮಾರ್ಕ್ಡ್ ಅಪ್ಲಿಕೇಶನ್ ಸಿಕ್ತು. ಇದು ಸೆಕೆಂಡ್ ಕ್ಯಾಲ್ಕುಲೇಷನ್. ಫಸ್ಟ್ ಕ್ಯಾಲ್ಕುಲೇಷನ್ ಬಂದು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ಗೆ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಗೆ ಅಪ್ಲಿಕೇಶನ್ ರಿಸೀವ್ಡ್ ಪ್ಲಸ್ ಫಾರ್ಮ್ ಅಪ್ಲಿಕೇಶನ್ ಅಂತ ಮಾಡ್ಕೋಬೇಕು. ಸೊ ಅವಾಗ ನಮಗೆ 70,000 ಸಿಕ್ತು. ಎರಡನೇದು ನಾವು ಆಸ್ ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಮಾಡುವಾಗ ಮಾರ್ಕ್ಡ್ ಅಪ್ಲಿಕೇಶನ್ ನ ಫೈಂಡ್ ಔಟ್ ಮಾಡಬೇಕು.
ಮಾರ್ಕೆಟ್ ಅಪ್ಲಿಕೇಶನ್ ಪ್ಲಸ್ ಫೋಮ್ ಅಪ್ಲಿಕೇಶನ್ ನ ಮಾಡಿದವಾಗ ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ ಸಿಕ್ತು. ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ಫೈಂಡ್ ಔಟ್ ಮಾಡೋಣ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಈಸ್ ಈಕ್ವಲ್ ಟು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್. ಸೊ ನಾವು ಈಗ ಏನ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಟೋಟಲ್ ಅಪ್ಲಿಕೇಶನ್ 70,000 ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ನಾವೇನ್ ಫೈಂಡ್ ಔಟ್ ಮಾಡಿದೀವಿ ಅದನ್ನ ಲೆಸ್ ಮಾಡ್ಕೋಬೇಕಾಗತ್ತೆ. ಆಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಈ ಮೂರನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಹೋಗ್ಬೇಕಾಗತ್ತೆ. ಈಗ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಮಾಡೋದಕ್ಕೆ. ನೀನು ಒಂದ್ಸತಿ ಹೇಳ್ಬಿಡ್ತೀನಿ. ಟೋಟಲ್ ಅಪ್ಲಿಕೇಶನ್, ಮಾರ್ಕ್ಡ್ ಅಪ್ಲಿಕೇಶನ್, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಣ. ಸ್ಟೇಟ್ಮೆಂಟ್ ಪ್ರಕಾರ ಫಸ್ಟ್ ಪರ್ಟಿಕ್ಯುಲರ್ MNOP ಟೋಟಲ್ ಕಾಲಮ್ ತಗೊಂಡಿದೀವಿ. ಈಗ ಗ್ರಾಸ್ ಲಯಬಿಲಿಟಿ ಕ್ವಶನ್ ಅಲ್ಲಿ ಗ್ರಾಸ್ ಲಯಬಿಲಿಟಿ ಪರ್ಸೆಂಟೇಜ್ ಬೇಸ್ ಮೇಲೆ ಕೊಟ್ಟಿದ್ದಾನೆ. ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಿದೆ 1 ಲ್ಯಾಕ್ ಅಲ್ಲಿ, ಆ 1 ಲ್ಯಾಕ್ ಅಲ್ಲಿ ಗ್ರಾಸ್ ಲಯಬಿಲಿಟಿನ ಡಿಸ್ಟ್ರಿಬ್ಯೂಟ್ ಮಾಡೋಣ. 1 ಲ್ಯಾಕ್ ಇಂಟು 30% ಎಮ್ಮಿಗೆ, 1 ಲ್ಯಾಕ್ ಇಂಟು 30% 30,000 N, 1 ಲ್ಯಾಕ್ ಇಂಟು 20% O ಅಂಡ್ 1 ಲ್ಯಾಕ್ ಇಂಟು 28% P ಗೆ ಡಿಸ್ಟ್ರಿಬ್ಯೂಟ್ ಮಾಡೋಣ. ಈಗ ಗ್ರಾಸ್ ಲಯಬಿಲಿಟಿ ಆಯ್ತು. ನೆಕ್ಸ್ಟ್ ಏನ್ ಲೆಸ್ ಮಾಡಬೇಕು, ಅನ್ಮಾರ್ಕ್ಡ್ ಅಪ್ಲಿಕೇಶನ್. ನಾವು ಈಗ ಆಲ್ರೆಡಿ ಅನ್ಮಾರ್ಕ್ಡ್ ಫೈಂಡ್ ಔಟ್ ಮಾಡಿದೀವಿ. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಮಾಡಿ ನಮಗೆ ಈ 20,000 ಸಿಕ್ಕಿದೆ. ಈ 20,000 ಟೋಟಲ್ ಆಗಿರೋದ್ರಿಂದ ಟೋಟಲ್ ಕಾಲಮ್ ಬರ್ಕೊಳ್ಳಿ. ಅಗೇನ್ ನಾವು ಇದೇ ಸೇಮ್ ಗ್ರಾಸ್ ಲಯಬಿಲಿಟಿ ರೇಷಿಯೋಸ್ ಅಂದ್ರೆ ಪರ್ಸೆಂಟೇಜ್ ಬೇಸ್ ಮೇಲೆ ಡಿವೈಡ್ ಮಾಡೋಣ. 20 ಇಂಟು 30% 6,000, 20 ಇಂಟು 30% 6,000, 20 ಇಂಟು 20% 4,000 ಅಂಡ್ 20 ಇಂಟು 20% 4,000 ನ ಮಾಡ್ಕೊಳ್ಳೋಣ. ಈಗ ಟೋಟಲ್ ಗ್ರಾಸ್ ಲಯಬಿಲಿಟಿಯಿಂದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ಲೆಸ್ ಮಾಡ್ಕೊಂಡು 24,000, 24,000, 16,000, 16,000, 1 ಲ್ಯಾಕ್ ಅಲ್ಲಿ 20,000 ನ ಲೆಸ್ ಮಾಡಿದ್ರೆ 80,000 ನಮ್ಗೆ ಸಿಕ್ತು. ಈಗ ಒಂದು ಸ್ಟೆಪ್ ಅನ್ಮಾರ್ಕ್ಡ್ ಲೆಸ್ ಮಾಡಿದ್ವಿ. ಈಗ ಮಾರ್ಕ್ಡ್ ನ ಲೆಸ್ ಮಾಡ್ಕೊಳ್ಳೋಣ. ಮಾರ್ಕ್ಡ್ ಅಪ್ಲಿಕೇಶನ್ ನಾವೇನ್ ಫೈಂಡ್ ಔಟ್ ಮಾಡಿದೀವಿ ಅದನ್ನ ತಗೋಬೇಕಾಗತ್ತೆ. 13,000, 8,000, 10,000, 19,000 ಮಾರ್ಕ್ಡ್ ಅಪ್ಲಿಕೇಶನ್ ಆಸ್ ಫರ್ಮ್ ಅಪ್ಲಿಕೇಶನ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಅಂದವಾಗ ಈ ಅಮೌಂಟ್ ನ ನಾವು ತಗೋಬೇಕಾಗತ್ತೆ. 13,000, 8,000, 10,000, 19,000. ಈಗ ಮಾರ್ಕ್ಡ್ ಅಪ್ಲಿಕೇಶನ್ ನ ಟೋಟಲ್ ಮಾಡಿದವಾಗ 50 ಬಂತು. 80 ಅಲ್ಲಿ 50 ಹೋದ್ರೆ 30, 16 ಮೈನಸ್ 19 ಮೈನಸ್ 3 ಬಂದಿದೆ. ಇಟ್ ಈಸ್ ಸರ್ಪ್ಲಸ್. 16 ಮೈನಸ್ 10 6,000, 24 ಮೈನಸ್ 8 16,000 ಮತ್ತೆ 24 ಮೈನಸ್ 13 11,000 ನಮ್ಗೆ ಸಿಗುತ್ತೆ. ಇದು ಬ್ಯಾಲೆನ್ಸ್ ಮಾರ್ಕ್ಡ್ ಅಪ್ಲಿಕೇಶನ್ ಜೊತೆಗೆ ಬಂದಿರೋ ಬ್ಯಾಲೆನ್ಸ್ ಜೊತೆಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ಲೆಸ್ ಮಾಡಿದ್ವಿ. ಬ್ಯಾಲೆನ್ಸ್ ಅಮೌಂಟ್ ಸಿಕ್ತು. ಈಗ ಏನ್ ಮಾಡ್ಬೇಕು, ಫರ್ಮ್ ಅಂಡರ್ ರೈಟಿಂಗ್ ನ ಸಾರಿ ಸರ್ಪ್ಲಸ್ ಬಂದಿದೆಯಲ್ವಾ, ಈ ಸರ್ಪ್ಲಸ್ ನ ಯಾರಿಗೆ ಬಂದಿದೆ, ಪಿ ಗೆ ಬಂದಿದೆ. ಇನ್ನ ಈ ಸರ್ಪ್ಲಸ್ ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ದ ಸರ್ಪ್ಲಸ್ ಆಫ್ ಪಿ ಅಡ್ಜಸ್ಟೆಡ್, ಅದನ್ನ ಅಡ್ಜಸ್ಟ್ ಮಾಡೋಣ ಈ 3,000 ಗೆ. ನೋಡಿ ನಮ್ಗೆ ಕ್ವಶನ್ ಅಲ್ಲಿ ಗ್ರಾಸ್ ರೇಷಿಯೋಸ್ ಪರ್ಸೆಂಟೇಜ್ ಅಲ್ಲಿ ಇದೆ. ನಾವು ಪರ್ಸೆಂಟೇಜ್ ನ ತಗೊಂಡವಾಗ 3,000 ನ ಪರ್ಸೆಂಟೇಜ್ ಗೆ ಡಿವೈಡ್ ಮಾಡಿದ್ರೆ ರಾಂಗ್ ಆನ್ಸರ್ ಬರುತ್ತೆ. ಸೊ ಪರ್ಸೆಂಟೇಜ್ ಇಂದ ರೇಷಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 30,000, 30,000, 2,000, 2,000 ಅಂದ್ರೆ ರೇಷಿಯೋ ನೋಡಿ 3:3:2:2. ಈ 2 ರೇಷಿಯೋಗೆ ಪ್ರಾಫಿಟ್ ಬಂದಿರೋದನ್ನ ಈ ರೇಷಿಯೋನ ಬಿಟ್ಬಿಡಿ. ಇನ್ನ 3:3:2 ಅಂದ್ರೆ ನಮ್ಗೆ ಈ 3,000 ನ 3:3:2 ರೇಷಿಯೋ ಬೇಸ್ ಮೇಲೆ ಡಿವೈಡ್ ಮಾಡೋಣ. ಅಂದ್ರೆ 3,000 ಇಂಟು 3/8, 3,000 ಇಂಟು 3/8, 3,000 ಇಂಟು 2/8 ಅಂತ ಡಿವೈಡ್ ಮಾಡ್ಕೊಂಡವಾಗ 1,125, 1,125, 750 ಬರುತ್ತೆ. ಈ ಸರ್ಪ್ಲಸ್ ನ ಈ ಮೂವರೆಗೂ ಡಿಸ್ಟ್ರಿಬ್ಯೂಷನ್ ರೇಷಿಯೋ ಬೇಸ್ ಮೇಲೆ ಮಾಡಿ. ಪರ್ಸೆಂಟೇಜ್ ಇದ್ರೆ ರೇಷಿಯೋ ಕನ್ವರ್ಟ್ ಮಾಡಿ ಸರ್ಪ್ಲಸ್ ನ ಮಾತ್ರ. ಯಾಕೆ, ಈ 20% ಹೊಟ್ಟೋಗುತ್ತೆ, ಅವಾಗ ನಾವು ರೇಷಿಯೋ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಪರ್ಸೆಂಟೇಜ್ ನ. ಅದಕ್ಕೋಸ್ಕರ ರೇಷಿಯೋದಿಂದ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಈಗ ರೇಷಿಯೋ ಇಂದ ಡಿವೈಡ್ ಮಾಡಿದ್ಮೇಲೆ ಸರ್ಪ್ಲಸ್ ನ ಲೆಸ್ ಮಾಡ್ಕೊಂಡು ಹೋಗಿ. 11,000 ಮೈನಸ್ 1,125 9,875 ಆಗುತ್ತೆ. 16,000 ಮೈನಸ್ 1,125 14,875. 6,000 ಮೈನಸ್ 750 5,250 ಬರುತ್ತೆ. ಈಗ 3,000 ಇಂದ ಪ್ಲಸ್ 3,000 ಮಾಡಿ ನಿಲ್ ಮಾಡಿ. ಸರ್ಪ್ಲಸ್ ಇದ್ದಾಗ ಟೋಟಲ್ ಕಾಲಮ್ ಅಲ್ಲೂ ನಾವು ನಿಲ್ಲೇ ತೋರಿಸ್ಬೇಕಾಗುತ್ತೆ. 30,000 30,000 ಆಗುತ್ತೆ.
ನೆಕ್ಸ್ಟ್ ಇಲ್ಲೆಲ್ಲೂ ನಮ್ಗೆ ಮತ್ತೆ ಹೇಗೆ ಸರ್ಪ್ಲೈಸ್ ಬಂದಿಲ್ಲ ಲಿವಿ. ಸೊ ಅನ್ಮಾರ್ಕ್ಡ್ ಆಯ್ತು, ಮಾರ್ಕ್ಡ್ ಅಪ್ಲಿಕೇಶನ್ ನ ಲೆಸ್ ಮಾಡಿದ್ವಿ. ಮತ್ತೆ ಈಗ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಬೇಕು. ಫಾರ್ಮ್ ಅಂಡರ್ ರೈಟಿಂಗ್ ಏನ್ ಕೊಟ್ಟಿದ್ದಾನೆ ನೋಡಿ, 3000, 2000, 2000 ಅಂಡ್ 3000 ಆಸ್ ಎಂಗೆ 3, ಎನ್ಗೆ 2 ಅಂಡ್ ಓಗೆ 2000 ಅಂಡ್ ಪಿಗೆ 3000 ಪ್ರಕಾರ ಫಾರ್ಮ್ ಅಂಡರ್ ರೈಟಿಂಗ್ ನಮ್ ಆಡ್ ಮಾಡ್ಕೊಂಡ್ರೆ 10,000 ಬಂತು. ಈಗ ಅದನ್ನ ಆಡ್ ಮಾಡ್ಕೊಂಡು ಹೋಗೋಣ. 9,000 ಲೆಸ್ 3,000 12,875 ಆಗುತ್ತೆ. ಅಗೇನ್ 14,875 ಪ್ಲಸ್ 2,000 16,875. So 5,250 plus 2,000 7,250. 0 plus 3,000 3,000 ಟೋಟಲ್ ಆಗಿ 3,000 30,000 ಪ್ಲಸ್ 1,000 4,000. ಈ ರೀತಿ ನಾವು ಒಂದಕ್ಕೆ ಯಾವ್ದಕ್ಕೆ ಇವಾಗ ಫೈಂಡ್ ಔಟ್ ಮಾಡಿದ್ವಿ, ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ಗೆ ಕಂಪ್ಲೀಟ್ ಆಯ್ತು. ಇನ್ನ ಒಂದ್ಸತಿ ಬೇಸಿಕ್ ಆಗಿ ಒಂದ್ಸತಿ ರಿವೈಸ್ ಮಾಡ್ಬಿಡ್ತೀರಿ. ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಅಂದ್ರೆ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಏನೇನಿರುತ್ತೆ. ಒಂದು ಅಸೈಡಿಂಗ್ ಆಗಿರೋದ್ರಿಂದ ಟೋಟಲ್ ಅಪ್ಲಿಕೇಶನ್ ಫೈಂಡ್ ಔಟ್ ಮಾಡ್ಕೋಬೇಕು. ಟೋಟಲ್ ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ರಿಸೀವ್ಡ್ ಪ್ಲಸ್ ಟೋಟಲ್ ಫಾರ್ಮ್ ಅಪ್ಲಿಕೇಶನ್ ನ ಮಾಡಿದ್ರೆ ಟೋಟಲ್ ಅಪ್ಲಿಕೇಶನ್ ಸಿಕ್ತು. ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ಎರಡನೇದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಮಾರ್ಕ್ಡ್ ಅಪ್ಲಿಕೇಶನ್ ಆಸ್ ಎ ಪ್ಲಸ್ ಫಾರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡ್ಕೋಬೇಕು ಈ ಒಂದು ಸ್ಟೇಜ್ ಅಲ್ಲಿ. ನೆಕ್ಸ್ಟ್ ಅನ್ಮಾರ್ಕ್ಡ್ಗೆ ಫಾರ್ಮುಲಾ ನಿಮ್ಗೆ ಗೊತ್ತು, ಟೋಟಲ್ ಅಪ್ಲಿಕೇಶನ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ 7 ಮೈನಸ್ 50 20,000. ಈ ತರ ಮಾಡ್ಕೊಂಡು ನೆಕ್ಸ್ಟ್ ಈ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಈ ಕ್ಯಾಲ್ಕುಲೇಟರ್ ಅಲ್ಲಿ ಸರ್ಪ್ಲೈಸ್ ಒಂದು ನೆನ್ಪಿಟ್ಕೊಳ್ಳಿ, ರೇಷಿಯೋ ಪರ್ಸೆಂಟೇಜ್ ಇದ್ದಾಗ ರೇಷಿಯೋನ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನ ನೆಕ್ಸ್ಟ್ ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಅನ್ಮಾರ್ಕ್ಡ್ ನ ಮಾಡೋಣ. ಫಾರ್ಮ್ ಅಪ್ಲಿಕೇಶನ್ ಆಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ನೋಡಿದ್ದಾಯ್ತು. ಈಗ ಫಾರ್ಮ್ ಅಪ್ಲಿಕೇಶನ್ ಆಸ್ ಎ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನೋಡೋಣ. ಫಾರ್ಮ್ ಅಪ್ಲಿಕೇಶನ್ ಆಸ್ ಎ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂದವಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇಲ್ಲಿ ಚೇಂಜ್ ಆಗುತ್ತೆ. ಅಲ್ಲಿ ಏನಾಗಿತ್ತು, ಮಾರ್ಕ್ಡ್ ಅಪ್ಲಿಕೇಶನ್ ಪ್ಲಸ್ ಫಾರ್ಮ್ ಅಪ್ಲಿಕೇಶನ್ ನ ಮಾಡಿದ್ರಲ್ವಾ. ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂದವಾಗ ಮಾರ್ಕ್ಡ್ ಅಪ್ಲಿಕೇಶನ್ ಚೇಂಜ್ ಆಗುತ್ತೆ. ಆಸ್ ಇಟ್ ಈಸ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಅದೇ ಮಾರ್ಕ್ಡ್ ಅಪ್ಲಿಕೇಶನ್ ಆಗುತ್ತೆ. ಇದಕ್ಕೆ ಫಾರ್ಮ್ ಅಪ್ಲಿಕೇಶನ್ ಇನ್ಕ್ಲೂಡ್ ಮಾಡ್ಕೋಬೇಡಿ. ಯಾವುದು ಸೆಕೆಂಡ್ ಮೆಥಡ್ ಅಲ್ಲಿ ಅಂದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್, ಫಾರ್ಮ್ ಅಪ್ಲಿಕೇಶನ್ ಆಸ್ ಎ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೋ ಅದನ್ನೇ ತಗೊಳ್ಳಿ ಅಷ್ಟೇ. ಈಗ ನೋಡೋಣ ಅನ್ಮಾರ್ಕ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್, ಫಾರ್ಮ್ ಅಪ್ಲಿಕೇಶನ್ ಆಸ್ ಎ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಥವಾ ಅನ್ಮಾರ್ಕ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಇಸ್ ಈಕ್ವಲ್ ಟು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್. ಟೋಟಲ್ ಅಪ್ಲಿಕೇಶನ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಯಾಕೆ, ಅಸೈಡ್ ಅಂತ ಹೇಳಿದಾನೆ, ಫಾರ್ಮ್ ಅಪ್ಲಿಕೇಶನ್ ಅಸೈಡ್ ಅಂತ ಹೇಳಿರೋದ್ರಿಂದ ನಾವು ಅಪ್ಲಿಕೇಶನ್ ರಿಸೀವ್ಡ್ ಫಾರ್ಮ್ ಅಪ್ಲಿಕೇಶನ್ ಆಡ್ ಮಾಡ್ಕೊಂಡು ಟೋಟಲ್ ಅಪ್ಲಿಕೇಶನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. 70,000 ಹ್ಯಾಸ್ ಕೇಸ್. ಆದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ ಇಲ್ಲಿ ಕ್ವಶನ್ ಅಲ್ಲಿ ಹೇಗೆ ಕೊಟ್ಟಿದ್ದಾನೋ ಅದೇ ತರ ತಗೊಳ್ಳೋಣ. ಟೋಟಲ್ ಎಷ್ಟಾಗುತ್ತೆ, 10 ಪ್ಲಸ್ 6 ಪ್ಲಸ್ 8 ಪ್ಲಸ್ 16 ಮಾಡಿದವಾಗ ನಮಗೆ 40,000 ಬರುತ್ತೆ. ಸೊ 70 ಮೈನಸ್ 40,000. ಈ 40,000 ಹೆಂಗ್ ಬಂತು ಗೊತ್ತಾಯ್ತಲ್ವಾ. ಆಸ್ ಪರ್ ಕ್ವಶನ್ ಅಲ್ಲಿ ಹೇಗೆ ಮಾರ್ಕ್ಡ್ ಅಪ್ಲಿಕೇಶನ್ ಕೊಟ್ಟಿದ್ದಾರೋ ಅದೇ ತರ ತಗೊಳ್ಳೋಣ. 10,000 ಪ್ಲಸ್ 6,000 ಪ್ಲಸ್ 8,000 ಪ್ಲಸ್ 16,000 ಆಡ್ ಮಾಡಿದ್ರೆ ನಮಗೆ 40,000 ಬರುತ್ತೆ. 7,000 ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಇಸ್ ಈಕ್ವಲ್ ಟು 30,000. ಅದಕ್ಕೂ ಇದಕ್ಕೂ ಇಷ್ಟೇ ಡಿಫ್ರೆನ್ಸ್. ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ನ ಫಾರ್ಮ್ ಅಪ್ಲಿಕೇಶನ್ ಜೊತೆಗೆ ಆಡ್ ಮಾಡಿದ್ವಿ. ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ನ ಕ್ವಶನ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೋ ಅದೇ ತರ ತಗೊಂಡಿದೀವಿ. ಸೊ ಇವಾಗ ಅನ್ಮಾರ್ಕ್ಡ್ ಚೇಂಜ್ ಆಗಿದೆ. ಅಲ್ಲಿ ಆಗ್ಲೇ 20,000 ಇತ್ತು, ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ 30,000 ಬಂದಿದೆ. ಸೇಮ್ ಪ್ರೊಸೀಜರ್ ಏನು, ಗ್ರಾಸ್ ಲಯಬಿಲಿಟಿ ಮೈನಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ಆಡ್ ಫಾರ್ಮ್ ಅಪ್ಲಿಕೇಶನ್. ಇದೇ ತರ ಪ್ರೊಸೀಜರ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಗ್ರಾಸ್ ಲಯಬಿಲಿಟಿನ 10,000 30%, 30%, 20%, 20% ತರ ಡಿವೈಡ್ ಮಾಡ್ಕೊಂಡ್ವಿ. ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಏನ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, 30,000 ಫೈಂಡ್ ಔಟ್ ಮಾಡ್ಕೊಂಡಿವಿ. ಈ 30,000 ನ ಇದೇ ಪರ್ಸೆಂಟೇಜ್ ಅಲ್ಲಿ ಡಿವೈಡ್ ಮಾಡೋಣ. 30,000 ಇಂಟು 30%, 9,000. 30,000 ಇಂಟು 30%, 9,000. 30,000 ಇಂಟು 20%, 6,000 and 30,000 ಇಂಟು 20%, 6,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಮಗೆ ಸಿಕ್ತು. ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ಲೆಸ್ ಮಾಡಿದ್ಮೇಲೆ 21,000, 21,000, 14,000, 14,000, 17,000 ಸಿಕ್ಕಿದೆ.
ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆದ್ಮೇಲೆ ಮಾರ್ಕ್ಡ್ ಅಪ್ಲಿಕೇಶನ್. ಆಗ್ಲೇ ಮಾರ್ಕ್ಡ್ ಅಪ್ಲಿಕೇಶನ್ ಏನ್ ಮಾಡಿದ್ವಿ, ಮಾರ್ಕ್ಡ್ ಪ್ಲಸ್ ಫರ್ಮ್ ಅಂತ ತಗೊಂಡು ಲೆಸ್ ಮಾಡಿದ್ವಿ. ಇಲ್ಲಿ ಜಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ ಕ್ವಶನ್ ಅಲ್ಲಿ ಹೇಗ್ ಕೊಟ್ಟಿದ್ದಾರೋ ಅದೇ ತರ ತಗೊಳ್ಳೋಣ. ಸೊ ಮಾರ್ಕ್ಡ್ ಅಪ್ಲಿಕೇಶನ್ 10,000, 6,000, 8,000, 16,000, ಟೋಟಲ್ ಬಂದು 40,000 ನ ಲೆಸ್ ಮಾಡ್ಕೊಂಡ್ರೆ 11,000, 15,000, 6,000 -2,000 ಇಸ್ ಎ ಸರ್ಪ್ಲಸ್. ಸರ್ಪ್ಲಸ್ ಬಂದ್ರೆ ನಿಮ್ಗೆ ಗೊತ್ತು ಯಾರಿಗೆ ಸರ್ಪ್ಲಸ್ ಬಂದಿದೆ, ಪಿಗೆ ಸರ್ಪ್ಲಸ್ ಬಂದಿದೆ. ಈ ಪಿಗೆ ಬಂದಿರೋ ಸರ್ಪ್ಲಸ್ ನ MNOಗೆ ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಪರ್ಸೆಂಟೇಜ್ ಇದ್ದು ಸರ್ಪ್ಲಸ್ ಬಂದಾಗ ಅದನ್ನ ರೇಷಿಯೋಗೆ ಕನ್ವರ್ಟ್ ಮಾಡಿ. ಯಾಕೆ ಪಿನ ಎಕ್ಸ್ಕ್ಲೂಡ್ ಮಾಡಿ ಮಿಕ್ದವ್ರು ಕೊಡೋದ್ರಿಂದ ಪಿ ಇಂದ ತೆಗೆದವಾಗ ನಂಗೆ ರೇಷಿಯೋಸ್ ಬೇಕು. 3:2 ಬೇಸ್ ಮೇಲೆ 2,000 ನ ಡಿವೈಡ್ ಮಾಡೋಣ. 2,000 3/8, 3/8, 2/8, 750, 750, 500 ಬಂತು. ಇಲ್ಲಿ 2,000 ಏನ್ ಮೈನಸ್ ಫಿಗರ್ ಬಂದಿದೆಯೋ ಸರ್ಪ್ಲಸ್ ನ ಪ್ಲಸ್ ಮಾಡ್ಕೊಂಡು ನಿಲ್ ಮಾಡ್ಕೊಳ್ಳಿ. ಈಗ 6,000 - 500, 5,500. 15,000 - 750, 14,250. 11,000 - 750, 10,250 ಬಂತು. ಆಫ್ಟರ್ ಸರ್ಪ್ಲಸ್ ನ ಮೂವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಅನ್ಮಾರ್ಕ್ಡ್ ಆಯ್ತು, ಮಾರ್ಕ್ಡ್ ಆಯ್ತು, ಇನ್ನ ಸರ್ಪ್ಲಸ್ ಬಂದೆ ಅದನ್ನು ಆಯ್ತು. ಇನ್ನೇನು ಇಡೀ ಕಾಲಮ್ ಅಲ್ಲಿ ಯಾವುದೇ ಸರ್ಪ್ಲಸ್ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಆಡ್ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಏನ್ ಕೊಟ್ಟಿದ್ದಾನೆ, 3,000, 2,000, 2,000, 3,000 ನ ಆಡ್ ಮಾಡೋಣ. ಸೊ 3,000, 2,000, 2,000, 3,000 ಟೋಟಲ್ 10,000 ನ ಆಡ್ ಮಾಡೋಣ. 10,250 ಪ್ಲಸ್ 3,000, 13,250, 14,250 ಪ್ಲಸ್ 2,000, 16,250, 5,500 ಪ್ಲಸ್ 2,000, 7,500, 0 ಪ್ಲಸ್ 3,000, 3,000, 30,000 ಪ್ಲಸ್ 10,000, 40,000. ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ ಇಷ್ಟೇ ಡಿಫ್ರೆನ್ಸ್. ಸೊ ನಾವು ಸೆಕ್ಷನ್ ಸಿ ಬಂದವಾಗ ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್, ಫಾರ್ಮ್ ಅಂಡರ್ ರೈಟಿಂಗ್ಗೆ ಅನ್ಮಾರ್ಕ್ಡ್ ಪ್ರಾಬ್ಲಮ್ ನ ನೋಡಿದ್ವಿ. ಜೊತೆಗೆ ನಾವು ಇಲ್ಲಿ ಅಸೈಡ್ ದ ಫಾರ್ಮ್ ಅಂಡರ್ ರೈಟಿಂಗ್ ಇನ್ ದ ಅಪ್ಲಿಕೇಶನ್ ಟೋಟಲ್ ಅಪ್ಲಿಕೇಶನ್ ಜೊತೆಗೆ ಎಕ್ಸ್ಕ್ಲೂಡಿಂಗ್ ಅಂತ ಆಗಿದೆ. ಇದನ್ನ ನಾವು ಏನನ್ನಬೇಕು, ನಾಟ್ ಇನ್ಕ್ಲೂಡಿಂಗ್ ಅಂತಾದ್ರೂ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡ್ಬೋದು, ಎಕ್ಸ್ಕ್ಲೂಡಿಂಗ್ ಅಂತಾದ್ರೂ ಮೆನ್ಷನ್ ಮಾಡ್ಬೋದು, ಅಥವಾ ಅಸೈಡ್ ಅಂತಾದ್ರೂ ಮೆನ್ಷನ್ ಮಾಡ್ಬೋದು. ಏನೇ ಮೆನ್ಷನ್ ಮಾಡಿರ್ಲಿ ಅಂದ್ರೆ ಅರ್ಥ ಇಷ್ಟೇ, ಅಪ್ಲಿಕೇಶನ್ ಜೊತೆಗೆ ಟೋಟಲ್ ಅಪ್ಲಿಕೇಶನ್ ಜೊತೆಗೆ ಫಾರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿಲ್ಲ. ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ಆಡ್ ಮಾಡ್ಕೋಬೇಕು. ಫಸ್ಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಈ ಎರಡು ಟೇಬಲ್ಸ್ ನ ಎರಡು ತರ ಟೇಬಲ್ಸ್ ನ ಪ್ರಿಪೇರ್ ಮಾಡಬೇಕು. ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಮಾರ್ಕ್ಡ್, ಫಾರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಅನ್ಮಾರ್ಕ್ಡ್ ಟೇಬಲ್ ನ ಪ್ರಿಪೇರ್ ಮಾಡಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಪ್ರಾಬ್ಲಮ್ ಮತ್ತೆ ಸೊಲ್ಯೂಷನ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಕೆಲವೊಂದು ಕ್ವಶನ್ ಪೇಪರ್ಸ್ ಅಲ್ಲಿ ಇದೇ ತರ ಡಿಫ್ರೆಂಟ್ ಸೇಮ್ ಪ್ರಾಬ್ಲಮ್ ಡಿಫ್ರೆಂಟ್ ನಂಬರ್ಸ್ ಅಲ್ಲಿ ರಿಪೀಟ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ಗೆ ನನಗೆ ಕ್ವಶನ್ ನ ರೈಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.